ಸಕ್ಕರೆ ನಾಡಿನ ದೊಡ್ಡ ಹೊಸಗಾವಿಯ ಯುವಕ ಈ ಸಾಧನೆ ಮಾಡಿರೋದು ಅವರ ಸ್ನೇಹಿತರಲ್ಲದೆ ಪೋಷಕರಿಗೂ ಸಾಕಷ್ಟು ಸಂತಸ ತಂದಿದೆ. ಇವತ್ತು ತುಂಬಾ ಖುಷಿ ಆಯಿತು ಸರ್. ನನಗೆಲ್ಲ ನಮ್ಮ ಇಡೀ ಕುಟುಂಬಕ್ಕೆ, ನಮ್ಮ ಇಡೀ ಗ್ರಾಮದ ಜನತೆಗೆ, ಇಡೀ ನಮ್ಮ ಬಂಧು ಬಳಗ, ನಮ್ಮ ಇಡೀ ನಮ್ಮ ಸ್ನೇಹಿತರಿಗೆ, ಇಡೀ ನಮ್ಮ ರಾಜ್ಯದ ಜನತೆಗೆ ಎಲ್ರಿಗೂ ಖುಷಿ ಪಡ್ತಾ ಇದ್ದಾರೆ. ಅದು ಮಂಡ್ಯದ ಗಂಡು ಅಂತ ಅಂಬರೀಷ್ ಮಾತ್ರ ಆಯ್ತಂದ್ರೆ ಈಗ ಮಧ್ಯಾಹ್ನ 2-3 ದಿನ ಬೆಂಗಳೂರಿಂದ ಫೋನ್ ಮಾಡಿದ್ರು. ಮಂಡ್ಯದ ಗಂಡು ಅಂತ ಹೆಸರು ಕೊಟ್ಟಿರೋದು ಒಂದೇ ನಮ್ಮ ಕರ್ನಾಟಕದಲ್ಲಿ ಅಂಬರೀಷ್ ಅವರು ಮಾತ್ರ. ಅಂಬರೀಷ್ ಅಣ್ಣ ಬಿಟ್ಟರೆ ನಿಮ್ಮ ಮತ್ತೆ ಯಾರು ಕೊಟ್ಟ, ಇದೇ ನಿಮ್ಮ ಮಗನಿಗೆ ಕೊಟ್ಟಿದ್ದಾರೆ. ಇಂಥ ಹೆಸರು ಬಂದಿದ್ದಕ್ಕೆ ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ಅಣ್ಣ. ತುಂಬ ಕಷ್ಟಪಟ್ಟಿನಿ ಸರ್. ಅವನು ಆ ಕಷ್ಟನ ಹೇಳ್ಕೊಳಕ್ಕಾಗಲ್ಲ ಸರ್. ನಮ್ಗೆ ಮಾತ್ರ ಗೊತ್ತು ಸರ್ ಕಷ್ಟಪಟ್ಟಿರೋರು. ನನ್ನ ಮಗ ಕಷ್ಟಪಟ್ಟಿದ್ದಕ್ಕೆ ಭಗವಂತ ಒಳ್ಳೇದು ಮಾಡೋಣ ಸರ್. ತುಂಬ ಖುಷಿ ಆಯ್ತದೆ ನಮ್ಮ ಫ್ಯಾಮಿಲೆಲ್ಲ. ಕಳೆದ 5 ವರ್ಷಗಳಿಂದ PIT ಅಕಾಡೆಮಿಯಲ್ಲಿ ತರಬೇತಿ ಪಡೆದಿರುವ ಶರತ್ ಸದ್ಯಕ್ಕೆ ಬೆಂಗಳೂರಿನ ಜೈನ್ ಕಾಲೇಜ್ನಲ್ಲಿ ಬಿಕಾಂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನು ಶರತ್ ಮೂಲ ಕಬಡ್ಡಿ ಆಟಗಾರನಾಗಿಯೂ ಸಾಕಷ್ಟು ಟೂರ್ನಿಗಳನ್ನ ಆಡಿದ್ದಾರೆ. ನಂತರ ಕ್ರಿಕೆಟ್ ಬದುಕು ಆರಂಭಿಸಿದ ಶರತ್ ಇಂದು ಟೀಂ ಇಂಡಿಯಾದಲ್ಲಿ ಕಾಲಿಡುವ ಮಹದಾಸೆಯಲ್ಲಿದ್ದಾರೆ. ಇದಕ್ಕಾಗಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಈ ಮಂಡ್ಯದ ಗಂಡು ಬುಚ್ಚಿಬಾಬು ಕ್ರಿಕೆಟ್ ಟೂರ್ನಿಯಲ್ಲೂ 10 ವಿಕೆಟ್ ಕಬಳಿಸುವ ಮೂಲಕ ತಮ್ಮ ಸಾಮರ್ಥ್ಯ ತೋರಿಸಿದ್ರು. ಈ ಪ್ರದರ್ಶನದಿಂದ ಫುಲ್ ಸಂತಸಗೊಂಡಿರೋ ಕೋಚ್ ಮಹಾದೇವ್ ಹಾಗೂ ಅವರ ಸ್ನೇಹಿತರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಮ್ಮ PT ಕನಸು ಈ ಅಚೀವ್ಮೆಂಟ್ ಮಾಡಿರೋದು ನಮ್ಗೆ ತುಂಬ ಆಸೆ ಇತ್ತು ಅವಾಗಿಂದನೂ. ನಮ್ಮ ಇದರಿಂದ, ನಮ್ಮ ಸಂಸ್ಥೆಯಿಂದ ಯಾರೊಬ್ಬನ ಪ್ಲೇಯರ್ನ ಪ್ರೆಸೆಂಟ್ ಮಾಡಬೇಕು, ಸುಮಾರು ಜನ ಮಾಡಬೇಕು ಅಂತಿದ್ದು. ಫಸ್ಟ್ ರಿಸಲ್ಟ್ ನಮ್ಗೆ ಸಿಕ್ಕಿದೆ. ಸಖತ್ ಖುಷಿ ಪಡ್ತಿದ್ದಾರೆ ನಮ್ಮ ಅಧ್ಯಕ್ಷರು, ಡೈರೆಕ್ಟರ್ ಸರು. ತುಂಬ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಖುಷಿಯಾಗಿದೆ. ಎಲ್ಲ ಮಕ್ಳಿಗೊಂದು ಸ್ಫೂರ್ತಿ. ಈಗ ನಮಗೂ ಆಡೋ ಚಾನ್ಸ್ ಸಿಗುತ್ತೆ ರಂಜಿಲಿ ಅನ್ನೋ ಒಂದು ಇದಿದೆ. ನನ್ನ ಫ್ರೆಂಡ್ ಈ ಥರ ಮಾಡಿದ್ದಾನೆ ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ನಮ್ಮೂರಿಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಜೊತೆ ಸ್ಕೂಲ್ ಲೆವೆಲ್ಸಲ್ಲೆಲ್ಲ ಇಲ್ಲ ನಮ್ಮ ಊರು ಟೂರ್ನಮೆಂಟ್ಸ್ಗಳೆಲ್ಲ ಬಂದು ಆಡು ನಮ್ಮ ಜೊತೆ ನಮ್ಮ ಟೀಮಲ್ಲಿ ಆಡ್ತಿದ್ದ. ಕ್ರೇಜಿ ವಾರಿಯರ್ಸ್ ಅಂತ ಒಂದು ಟೀಮ್ ಇದೆ, ನಮ್ಮ ಟೀಮಲ್ಲಿ ಆಡ್ತಿದ್ದ. ಮತ್ತು ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿರೋನು. ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಿದ್ದ, ನಮ್ಮ ಜೊತೆ ಇರ್ತಿದ್ದೆ ಯಾವಾಗಲೂ. ಇದು ಇಲ್ಲಿ ತನಕ ಬೆಳೆದಿದ್ದಾನೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಊರ ಹೆಸರನ್ನು ತೊಗೊಂಡೋಗ್ತಿದ್ದಾನೆ ಅಂದರೆ ನಮಗೂ ಖುಷಿ ಆಗುತ್ತೆ. ತುಂಬ ಸಂತೋಷ ಆಯಿತು. ಕುಟುಂಬದವ್ರಿಗೂ ಅಷ್ಟೇ ತುಂಬ ಸಂತೋಷವಾಗಿದ್ದಾರೆ ಅವರು. ಒಟ್ಟಾರೆ ಬಡತನದ ಮಧ್ಯೆಯೂ ತಮ್ಮ ಕ್ರಿಕೆಟ್ ಜೀವನ ರೂಪಿಸಿಕೊಳ್ಳುತ್ತಿರುವ ಶರತ್ ಸಾಧನೆ ಮೆಚ್ಚಲೇಬೇಕು. ಅಲ್ಲದೆ ಮಂಡ್ಯದಿಂದ ಟೀಂ ಇಂಡಿಯಾಗೆ ಕಾಲಿಟ್ಟ ಮೊದಲ ಮಂಡ್ಯದವ ಎಂಬ ಕೀರ್ತಿಯೂ ಅವರ ಪಾಲಾಗಲಿ ಅನ್ನೋದೇ ನಮ್ಮ ಆಶಯ. ಆಲ್ ದಿ ಬೆಸ್ಟ್ ಶರತ್. ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕಿ, ಸುವರ್ಣ ನ್ಯೂಸ್.